ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಮೊದಲು ಒಂದು ಲೈಕ್ನ ಕೊಡಿ. ಈ ಒಂದು ವಿಡಿಯೋದಲ್ಲಿ ಮೊದಲು ನಿಮಗೊಂದು ನಾನೊಂದು ಕ್ಲಾರಿಟಿನ ಕೊಡ್ತೀನಿ. ತುಂಬ ಜನ ಸ್ಟೂಡೆಂಟ್ಸು ಒಂದು ಪೊಯಮ್ನ ಕೇಳ್ತಾ ಇದ್ರಿ, ಯಾವುದು ಬರುತ್ತೆ ಅಂತ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಎಕ್ಸಾಮ್ ಇನ್ನೂ ನಾಡಿದ್ದೇ ಇರೋದು. ನೀವು ಇಲ್ಲಿವರೆಗಾದರೂ ತಿಳ್ಕೊಂಡಿಲ್ಲ, ಅದು ನನಗೆ ಬೇಸರದ ಸಂಗತಿ. ಯಾಕಂದರೆ ನೀವೊಂದು ಪೊಯಮ್ ಯಾವುದು ಬರುತ್ತೆ ಅನ್ನೋದೇ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ. ನೋಡಿ, ಪೊಯಮ್ ನಿಮಗೆ ಮುಂಚೆಯಿಂದನೂ ಸ್ಟಾರ್ಟಿಂಗೇ ಹೇಳಿರ್ತಾರೆ. ತುಂಬ ಜನ, ಕೆಲವೊಬ್ರಿಗೆ ಗೊತ್ತು, ಕೆಲವೊಬ್ರಿಗೆ ಮಾತ್ರ ಗೊತ್ತಿಲ್ಲ. ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಕೆಲವೊಬ್ರಿಗೆ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಕ್ವಾಲಿಟಿ ಆಫ್ ಮರ್ಸಿಯಿಂದ ಫಸ್ಟಲ್ಲಿರೋ ಒಂದು 10 ಲೈನ್ಸು, ಅಥವಾ ಅದು ಬಿಟ್ಟರೆ ದ ಬ್ಲೈಂಡ್ ಬಾಯ್, ಇಷ್ಟು ಕೇಳ್ತಾರೆ. ದ ಬ್ಲೈಂಡ್ ಬಾಯಲ್ಲಿ ಎಲ್ಲ ಒಂದು ಸ್ಟ್ಯಾಂಜಗಳನ್ನ ಓದ್ಕೋಬೇಕಾಗುತ್ತೆ. ಕ್ವಾಲಿಟಿ ಆಫ್ ಮರ್ಸಿ ಬರೋಂಗಿದ್ದಂದರೆ ಫಸ್ಟಲ್ಲಿರೋ 10 ಲೈನ್ಸ್ ಮಾತ್ರ ಓದಬೇಕಾಗುತ್ತೆ. ಸೊ ಕ್ವಾಲಿಟಿ ಆಫ್ ಮರ್ಸಿ, ದ ಬ್ಲೈಂಡ್ ಬಾಯ್, ಇಲ್ಲಿಂದನೇ ಬರುತ್ತೆ ಪೊಯಮು. ಅದು ನಾನು ಫಸ್ಟಲ್ಲೇ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ, ಅದು ನಿಮಗೆ ಗೊತ್ತಿರಲೇಬೇಕು. ಇಲ್ಲಿ ನೋಡೋದಾದರೆ ಮೊದಲು ಒಂದು ಈಸಿ ಸಮರಿನ ನಿಮಗೆ ಲೆಸನ್ ವೈಸು ಈ ಒಂದು ಪೊಯಮ್ ವೈಸ್ ಕೊಡ್ತಾ ಇದ್ದೀನಿ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಯಿಂದ ನೀವು ಹೆಂಗೆ ಓದ್ಕೊಬೋದು ಈ ಒಂದು ಸಮ್ಮರಿನ ಅಂತ ನೋಡೋದಾದರೆ, ನೋಡಿ, ದಿಸ್ ಪೊಯಮ್ ವಾಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ನೀವು ಆಲ್ಮೋಸ್ಟ್ ಗೊತ್ತಿರೋದು ಇದನ್ನು. ಈಸ್ ಗ್ರ್ಯಾಂಡ್ ಮಾ ವಾಸ್ ಎ ಜೀನಿಯಸ್, ಶಿ ಕುಡ್ ಕ್ಲೈಮ್ ಹೈ ಆ್ಯಂಡ್ ಸ್ಪ್ರೆಡ್ ಎ ಟ್ರೀ. She stopped climbing trees at 62 age. Her family members asked to stop climbing trees. Her brother started climbing trees at the age of 6 years. One day she climbed a tree and couldn't come down. After rescue doctor recommended 1 week bed rest. She felt it was hell. She asked her son to build a tree-top house. Dutiful son built a tree-top house. Grandma and poet spent their time with Sherry. ಲಾಸ್ಟ್ಲಿ ಶಿ ಅಪ್ಹೋಲ್ಡ್ ಹರ್ ರೈಟ್. ನೋಡಿ, ಈ ಥರ ತುಂಬ ಸುಲಭವಾಗಿದೆ. ಇದೇನೆಂದರೆ ತುಂಬ ಸುಲಭವಾಗಿದೆ ಡಿಯರ್ ಸ್ಟೂಡೆಂಟ್. ಯಾರು ಓದಿಲ್ಲ ದಯವಿಟ್ಟು ನೀವು ಇದನ್ನು ಓದ್ಕೊಳ್ಳಿ. ಯಾರು ಓದಿಲ್ಲ ಬೇಗನೆ ಇದನ್ನು ಓದ್ಕೊಳ್ಳಿ. ಮತ್ತು ಜಾರ್ಜ್ ಪೊಯಮ್ ಹೇಳಿದ್ನಲ್ಲ, ದ ಜಾರ್ಜ್ ಪೊಯಮ್ ವಾಸ್ ಎ ಓಲ್ಡ್ ಬ್ಲ್ಯಾಕ್ ಮ್ಯಾನ್, ಶಿ ಸ್ಟ್ಯಾಂಡ್ಸ್ ಲೈಕ್ ಎ ಬ್ಲ್ಯಾಕ್ ಏನ್ಷಂಟ್ ಮರೀನರ್. ದಯವಿಟ್ಟು ಇದನ್ನು ಓದ್ಕೊಳ್ಳಿ. ನಾನು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತೀನಿ. ಬೇಕಂದರೆ ನೀವು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಎಸ್, ಪ್ಲೀಸ್ ಡಿಯರ್ ಸ್ಟೂಡೆಂಟ್, take a screenshot. Yes, next to the song of India, I am the land. ಸೊ ಇಲ್ಲಿ ನಿಮಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಡೆಫಿನೆಟ್ ಕ್ವೆಶನ್ನು. ದ ಸಾಂಗ್ ಆಫ್ ಇಂಡಿಯಾ, ಜಾರ್ಜ್ ಪೊಯಮ್, ಐ ಆಮ್ ದ ಲ್ಯಾಂಡ್, ಮೂರು ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಆರ್ ಅಂತ ಕೇಳ್ತಾರೆ. ದ ಸಾಂಗ್ ಆಫ್ ಇಂಡಿಯಾ ಆರ್, ಐ ಆಮ್ ದ ಲ್ಯಾಂಡ್ ಆರ್, ಜಾರ್ಜ್ ಪೊಯಮ್ ಟು ಆರ್. ಯಾವ್ದಾದ್ರು 2 ಓದ್ಕೊಂಡ್ರು ಸಾಕು, ನಿಮಗೆ ಇಲ್ಲಿ ಕವರ್ ಆಗಿಬಿಡುತ್ತೆ. ದಯವಿಟ್ಟು ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಕೇಳಿಸ್ತಾ ಇರಲಿಲ್ಲ ಅಂದರೆ ಒಂದು ಇಫ್ ಕ್ಲಾಸು, ಆಮೇಲೆ ಒಂದು ಇನ್ಫಿನಿಟಿವ್ಸು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋದು ನೋಡ್ಕೊಳ್ಳಿ. ಅದೇ ರೀತಿ ಒಂದು ಲೆಟರ್ ರೈಟಿಂಗು 5 ಮಾರ್ಕ್ಸ್ಗೆ ಇರುತ್ತೆ. ವೆರಿ ಇಂಪಾರ್ಟೆಂಟು. 5 ಮಾರ್ಕ್ಸ್ಗೆ ಬರೆಯೋ ಒಂದು ಲೆಟರ್ ರೈಟಿಂಗು ನೀವು ಮಸ್ಟ್ ಇದು ಗೊತ್ತಿರಲೇಬೇಕು ನಿಮಗೆ ಹೆಂಗೆ ಬರೀಬೇಕಂತ ನೋಡ್ಕೊಳ್ಳಿ. ಜಸ್ಟ್ ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಒಂದು ಅಫಿಷಿಯಲು, ನನ್ನ ಅಫಿಷಿಯಲ್ ಇರುತ್ತೆ. ಸೊ ನೋಡ್ಕೊಳ್ಳಿ, ಜಸ್ಟ್ ಒಂದು 2 ಲೆಟ್ರನ್ನ ತೋರಿಸ್ತೀನಿ ಡಿಯರ್ ಸ್ಟೂಡೆಂಟ್ಸ್. ಎಕ್ಸ್ಟ್ರಾಕ್ಷನ್ ನಾನು ಇನ್ನೂ ರೆಡಿ ಮಾಡ್ತಾಯಿದ್ದೀನಿ, ಇನ್ನೂ ರೆಡಿಯಾಗಿಲ್ಲ. ವೆಯ್ಟ್ ಮಾಡಿ ಡಿಯರ್ ಸ್ಟೂಡೆಂಟ್ಸ್. ಪಾರ್ಟ್ 2 ಡೆಫಿನೆಟ್ಲಿ ಬಿಡ್ತೀನಿ. ಅದ್ರ ಜೊತೆನೇ ಅದನ್ನು ಬಿಡೋದು ನಾನು. ಅದಕ್ಕಾಗಿ ಡಿಯರ್ ಸ್ಟೂಡೆಂಟ್ಸ್, ಇದರಲ್ಲಿ ಲೆಟ್ರು ಮತ್ತು ಸಮ್ಮರಿ ಮತ್ತು ಪೊಯಮು ಕ್ವಾಲಿಟಿ ಆಫ್ ಮರ್ಸಿ, ದ ಬ್ಲೈಂಡ್ ಬಾಯ್. ನಿಮಗೆ ಬೆಸ್ಟ್ ಅಂದರೆ ಕ್ವಾಲಿಟಿ ಆಫ್ ಮರ್ಸಿ ಬೆಸ್ಟ್ ಇದೆ, ಅದನ್ನು ಓದ್ಕೊಳ್ಳಿ. ಕೇಳಿಸ್ತಾ ಇರಲಿಲ್ಲ, ವಾಲ್ಯೂಮ್ನ ಜಾಸ್ತಿ ಕೇಳಿಸ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಪ್ರೊಫೈಲ್ ರೇಟಿಂಗು ಹಿಂಗೆ ಎಷ್ಟು ಸುಲಭವಾಗಿ ಬರೀಬೋದು ನಾವು ಪ್ರೊಫೈಲ್ ರೇಟಿಂಗ್ನ ಅನ್ನೋದು. ಇಲ್ಲಿ ನೋಡಿ, ಗಿವನ್ ಬಿಲ್ ದ ಪ್ರೊಫೈಲ್ ಡಾಕ್ಟರ್ ನಿಖಿತಾ, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂದ ಕ್ಲಾಸ್ ಗಿವನ್ ಬಿಲೋ. ನೋಡಿ, ಇಲ್ಲೊಂದು ಪ್ರೊಫೈಲ್ನ ಕೊಟ್ಟಿದ್ದಾರೆ ನನಗೆ ವಿತ್ ಎಕ್ಸಾಂಪಲ್ಸು. ವೆರಿ ಇಂಪಾರ್ಟೆಂಟ್ ಇದು ನಾನು ಇಲ್ಲಿ ಕೊಡ್ತಾ ಇರೋದು. ನೋಡಿ, ಮೊದಲನೇ ನೀವು ಹೆಂಗೆ ಸ್ಟಾರ್ಟ್ ಮಾಡಬೇಕು, ಇಷ್ಟು ಬರೆದ್ರೆ ಸಾಕು ಡಿಯರ್ ಸ್ಟೂಡೆಂಟ್ಸ್. ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ ಇಲ್ಲಿ, 3 ಮಾರ್ಕ್ಸ್ ಸಿಗುತ್ತೆ. ದಿಸ್ ಈಸ್ ದ ಪ್ರೊಫೈಲ್ ಅಬೌಟ್ ಡಾಕ್ಟರ್ ನಿಖಿತಾ. ಹರ್ ಏಜ್ ಈಸ್ 45 ಆ್ಯಂಡ್ ಹರ್ ಕ್ವಾಲಿಫಿಕೇಷನ್ ಈಸ್ MSc PhD. ಹರ್ ಆಕ್ಯುಪೇಷನ್ ಈಸ್ ಪ್ರೊಫೆಷನ್ ಇನ್ ಫಿಸಿಕ್ಸ್ ಇನ್ ಡೆಲ್ಲಿ ಯೂನಿವರ್ಸಿಟಿ. ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿ, ಅಲ್ಲಿ ಯಾವತ್ತೇ ಆಗಲಿ ಒಂದು ಬಾಯ್ದು ಬಂದಿದ್ರೆ ಅಥವಾ ಒಂದು ಗರ್ಲ್ ಬಂದಿದ್ರೆ, ಬಾಯ್ದು ಮಾಮೂಲಿ ನಿಮ್ಗೆ ಗೊತ್ತು, ಈಸ್. ನೋಡಿ, ಅಲ್ಲಿ ಒಂದು ಬಾಯ್ ಇದ್ದರೆ ನೋಡಿ, ಈಸ್, ಈ ಹೆಂಗೆ ಕೊಟ್ಟವ್ರೆ. ಅದೇ ರೀತಿ ಒಂದು ಗರ್ಲ್ ಕೊಟ್ಟಿದ್ರೆ ಹರ್ ಆರ್ ಶಿ ಆರ್ ಹರ್ ಬರುತ್ತೆ. ಇಲ್ಲಿ ಈ ಆರ್ ಈಸ್ ಬರುತ್ತೆ. ಇದನ್ನು ಕರೆಕ್ಟಾಗಿ ನೆನಪಿಕೊಂಡ್ರೆ ಸಾಕು. ನೀವು ಇಲ್ಲಿ 2 ವ್ಯತ್ಯಾಸ ನೋಡ್ಕೊಳ್ಳಿ. ಟೇಕ್ ಎ ಸ್ಕ್ರೀನ್ಶಾಟ್, ಬೇಕಂದರೆ ತೊಗೊಳ್ಳಿ. ಜಸ್ಟ್ ನೀವು ಆಮೇಲೆ ನೋಡ್ಕೊಬೋದು. ಒಂದು ಗರ್ಲ್ದು ಬಂದರೆ ಯಾವ ಥರ ಬರೀಬೇಕು, ಒಂದು ಹುಡುಗಿರ್ದು ಬಂದರೆ ಅಥವಾ ಒಂದು ಮಹಿಳೆಯರಿಗೆ ಬಂದರೆ ಯಾವ ರೀತಿ ಬರೀಬೇಕು, ಒಂದು ಪುರುಷರಿಗೆ ಬಂದರೆ ಯಾವ ರೀತಿ ಬರೀಬೇಕು. ಮಹಿಳೆಯರಿಗೆ ಬಂದರೆ ಹರ್ರು, ಶಿ,
ಈ ಥರ ಬರೀಬೇಕು. ಇದ್ರದ್ದು ಈ ಕಡೆ ಬಂದರೆ ಒಂದು ಪುರುಷರು ಬಂದರೆ ಈಸ್ ಆರ್ ಈ ಎಲ್ಲೆಲ್ಲಿ ಹಚ್ಬೇಕಂತ ಜಸ್ಟ್ ನೋಡ್ಕೊಳ್ಳಿ ನೀವು. ಅದೇ ನಿಮಗೆ ಒಂದು ಡಿಗ್ರೀಸ್ ನೋಡ್ಕೊಳ್ಳಿ. ಅದೇ ರೀತಿ ಕಾಲೋಕೇಟಿವ್ ವರ್ಡ್ಸು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ದಯವಿಟ್ಟು ಬೇಕಂದರೆ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಇದನ್ನು ಈಸಿ ಇರುತ್ತೆ. ಇದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂದ್ಕೊಳ್ಳಿ. ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ. ನೀವೆಲ್ಲರಿಗೂ ಶೇರ್ ಮಾಡಲೇಬೇಕು ಈ ವಿಡಿಯೋನ. ಒಂದು ಪಿಕ್ಚರ್ನ ಯಾವ ರೀತಿ ಡಿಸ್ಕ್ರೈಬ್ ಮಾಡ್ಬೋದು ನೀವು ಅಂತ ನೋಡ್ಕೊಳ್ಳಿ. ದಿಸ್ ಪಿಕ್ಚರ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಇಟ್ ಹ್ಯಾಸ್ some message in this picture. We can see there is a man in the picture and he is watching the woman. There are oxen and they are eating. There is a boy and he is riding cycle, and also there are houses in the picture. The picture tells us about the Indian village life. ನೋಡಿ, ನೀವು ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಇನ್ನೂ ಗೊತ್ತಿತ್ತಂದರೆ ದಯವಿಟ್ಟು ಡಿಯರ್ ಸ್ಟೂಡೆಂಟ್ಸ್, ಇನ್ನೂ ಗೊತ್ತಿತ್ತಂದರೆ ನೀವು ಇನ್ನೂ ಎಕ್ಸ್ಟ್ರಾ ಸೇರಿಸಿ ಬರೀರಿ. ಇದರಲ್ಲಿ ನಿಮ್ಮ ಓನ್ ಒಂದು ಆನ್ಸರಲ್ಲಿ ಎಕ್ಸ್ಟ್ರಾ ಇರಲಿ. ನೋಡಿ, RC ಕ್ವಶನ್ಸ್ ಕೇಳ್ತಾ ಇದ್ರಿ. ಸೊ ನಾನು ಇನ್ನೂ ಇದರಲ್ಲಿ ಸ್ವಲ್ಪ ಇದೆ, ನಾನು ಇನ್ನೂ ರೆಡಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಕೂಡ ಅಬ್ಸರ್ವ್ ಮಾಡಿ ನೀವು. ಇಲ್ಲಿ ಒಂದು RC ಕ್ವಶನ್ಸ್ನ ನೋಡ್ತಾ ಇರೋದು. ಸ್ವಾಮೀಸ್ ಫಾದರ್ ನೋಡ್ಕೊಳ್ಳಿ. ಇದು RC ಕ್ವಶನ್ಸ್ನ ನೋಡ್ಕೊಳ್ಳಿ. ಕರೆಕ್ಟ್ ವರ್ಡ್ ಆಫ್ ದ ಫಾರ್ಮ್ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದರೆ ನಿಮಗೆ ಒಂದು ಡಿಯರ್ ಸ್ಟೂಡೆಂಟ್ಸ್ ಎಸ್ಸೆ ನಾನು ನಿಮ್ಗೆ ಕೊಟ್ಟಿರೋದು ಒಂದು ಪೊಲ್ಯೂಷನ್ ಬಗ್ಗೆ ಕೊಟ್ಟಿದ್ದೀನಿ, ಇನ್ನೊಂದು ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಬಗ್ಗೆ ಕೊಟ್ಟಿದ್ದೀನಿ. ನೋಡಿ, ಮಾಸ್ ಮೀಡಿಯಾ ಕಮ್ಯುನಿಕೇಷನ್ನ ಜಸ್ಟ್ ನೋಡ್ಕೊಳ್ಳಿ ಹೆಂಗಿದೆ. ಇಂಟ್ರೊಡಕ್ಷನ್ನು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಕನ್ಕ್ಲೂಷನು, ಈ 4 ಪಾಯಿಂಟು ಮಸ್ಟ್ ಆ್ಯಂಡ್ ಶುಡ್. ಅದೇ ರೀತಿ ಪೊಲ್ಯೂಷನ್ ನಾನು ಹೇಳ್ದಂಗೆ ನೋಡಿ ನಿಮಗೆ ವಿತ್ ಆನ್ಸರ್ ಕೊಟ್ಟಿದ್ದೀನಿ. ನಾನು ಅವಾಗ ಹೇಳಿದ್ದೆ ನಿಮಗೆ ಏರ್ ಆದ್ರೂ ಕೇಳ್ಬೋದು, ವಾಟರು, ಸಾಯಿಲ್, ನಾಯ್ಸು. ನೀವು ಯಾವ್ದು ಬಂದರೂ ಎಲ್ಲನೂ ಬರೀಬೋದು. ಇಂಟ್ರೊಡಕ್ಷನ್, ಎಫೆಕ್ಟ್ಸ್ ಆಫ್ ಪೊಲ್ಯೂಷನ್, ಕಂಟ್ರೋಲಿಂಗ್ ಪೊಲ್ಯೂಷನ್, ಕನ್ಕ್ಲೂಷನ್ ನಿಮಗೆ ಓನ್ ಗೊತ್ತಿರೋ ದಯವಿಟ್ಟು ಬರೀರಿ. ಇದನ್ನು ಎಕ್ಸ್ಟ್ರಾ ಬರ್ಕೊಂಡೇ ಹೋಗಿ. ನೋಡಿ, ಇಂಪಾರ್ಟೆಂಟ್ ಆಫ್ ಸ್ಪೋರ್ಟ್ಸು ಜಸ್ಟ್ ನೋಡ್ಕೊಳ್ಳಿ. ನೀವೇನಿದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. ಸ್ವಚ್ಛ ಭಾರತ್ ಅಭಿಯಾನ್ ಸೂರು ನೋಡ್ಕೊಳ್ಳಿ. ಹೇಳಿರೋದು ಪೊಲ್ಯೂಷನ್ನು, ಮಾಸ್ ಮೀಡಿಯಾ ಕಮ್ಯುನಿಕೇಷನ್, ಸ್ವಲ್ಪ ಸ್ವಚ್ಛ ಭಾರತ್ ಬಗ್ಗೆನೂ ನೋಡ್ಕೊಳ್ಳಿ. ಇಂಟರ್ನೆಟ್ಟು ಅದೇನು ಪರವಾಗಿಲ್ಲ. ಇಂಪಾರ್ಟೆನ್ಸ್ ಆಫ್ ಯೋಗಾಸ್ ಆ್ಯಂಡ್ ಮೆಡಿಟೇಷನ್ ಬಗ್ಗೆನೂ ಚೂರು ನೋಡ್ಕೊಳ್ಳಿ. ನೋಡಿ, ಇದೊಂದು ಇಂಪಾರ್ಟೆಂಟ್ ಅಂದ್ಕೊಳ್ಳಿ. ನನ್ನ ಪ್ರಕಾರ ನಾನು ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡೋದಂದರೆ ಒಂದು ಪೊಲ್ಯೂಷನ್ ಬಗ್ಗೆ ಇದ್ದೇ ಇರುತ್ತೆ. ಪ್ರತಿ ಇಯರ್ ಒಂದು ಕ್ವಶನ್ ರೈಸ್ ಆಗೋ ಇರುತ್ತೆ. ಎರಡನೇದು ಒಂದು ಮೀಡಿಯಾ ಬಗ್ಗೆ ಇರುತ್ತೆ. ಮೂರನೇದು ಅದು ಬಿಟ್ಟರೆ ಯೋಗ. ನಾನು ಇಲ್ಲಿ ಕೊಡೋದು ನಿಮಗೆ 200% ನನಗೆ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಪೊಲ್ಯೂಷನ್ ಬಗ್ಗೆ ಬಂದೇ ಬರುತ್ತೆ ಅನ್ನೋ ಒಂದು ಗಟ್ ಫೀಲಿಂಗ್ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಒಂದು ಮೀಡಿಯಾ ಮತ್ತು ಯೋಗ ಬಗ್ಗೆ ಜಸ್ಟ್ ನೀವು ನೋಡ್ಕೊಳ್ಳಿ. ನೋಡಿದ್ರಲ್ಲ, ಇಷ್ಟು ನೋಡಿದಿರಿ. ಇವಾಗ ಅದು ಪಾರ್ಟ್ 2 ನಾನು ಉಳಿದಿರೋದು ನಾನು ಬಿಡೋದು ಎಕ್ಸ್ಟ್ರಾ ಒಂದೇ ಇದೆ. ಇನ್ನು ಎಲ್ಲ ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ. ಈ ಒಂದು ವೀಡಿಯೋದಲ್ಲಿ ಸ್ಟೋರಿ ರೇಟಿಂಗ್, ಪಿಕ್ಚರ್ ರೇಟಿಂಗ್ ಎಲ್ಲನೂ ಕೊಟ್ಟಿದ್ದೀನಿ ನಿಮಗೆ. ಅಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಪ್ರೊಫೈಲ್ ರೇಟಿಂಗ್ ಬರೀಬೇಕಾದ್ರೆ ಶಿ ಅಂದರೆ ಗರ್ಲ್ ಬಂದಾಗ ಯಾವ ಥರ ಬರೀಬೇಕು, ಬಾಯ್ಸ್ ಬಂದಾಗ ಯಾವ ಥರ ಬರಬೇಕು. ಗರ್ಲ್ ಬಂದಾಗ ಶಿ ಅಥವಾ ಹರ್ ಅಂತ ಬರೀಬೇಕು. ಈ ಕಡೆ ಬಂದಾಗ ಬಾಯ್ಸ್ ಬಂದಾಗ ಈ ಅಥವಾ ಈಸ್ ಅಂತ ಬರೀಬೇಕು. ಸೊ ಅದ್ರ ಬಗ್ಗೆ ಗಮನವಿರಲಿ, ಕೇರ್ಫುಲ್ಲಾಗಿ ಬರೀರಿ. ನೀವು ಇವು ಪ್ರಬಂಧ, ಇವೆಲ್ಲ ಸ್ಟೋರಿ ರೇಟಿಂಗು, ಪಿಕ್ಚರ್ ರೇಟಿಂಗ್ ಏನು ಬರೀತಾ ಇದ್ದೀರಾ ದಯವಿಟ್ಟು ನಿಮ್ಗೆ ಆದಷ್ಟು ಓನಾಗಿ ಬರೀರಿ. ಜಾಸ್ತಿ ಇದ್ದಷ್ಟು ಗ್ರಾಮೆಟಿಕ್ಕಾಗಿ ಬರೀರಿ. ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಮತ್ತು ನಿಮ್ಗೆ ಏನಾದ್ರು ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇವಾಗ ಕೊಡಬೇಕಾಗಿರೋ ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಒಂದೇ ಕೊಡಬೇಕಾಗಿದೆ ಸ್ಟೂಡೆಂಟ್ಸ್. ನಾನು ಎಕ್ಸ್ಟ್ರಾಕ್ಟ್ಸ್ ಇನ್ನೂ ರೆಡಿ ಮಾಡಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ, ಮಾಡ್ತಾಯಿದ್ದೀನಿ. ಸೊ ಡೆಫಿನೆಟ್ಲಿ ನಾನು ಕೊಡ್ತೀನಿ. ಬೆಳಗ್ಗೆ ಅಷ್ಟೇ ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಒಂದು ಕೊಟ್ಬಿಟ್ರೆ ನನಗೆ ಎಲ್ಲ ಮುಗಿದ್ಬಿಡುತ್ತೆ. ಇನ್ನು ಓದ್ಕೊಳ್ಳೋದು ನಿಮ್ಮದಿರುತ್ತೆ. ವೀಡಿಯೋನ ಒಂದು ಲೈಕ್ನ ಮಾಡಿ, ವೀಡಿಯೋಗೆ ನಮಗೆ ಪ್ರೋತ್ಸಾಹ ನೀಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಂದಿರೋದಿನ್ನು ಎಕ್ಸ್ಟ್ರಾಕ್ಟ್ಸ್ ಒಂದೇ ನಾನು ಕೊಡೋದು. ಪ್ರಬಂಧ ಕೂಡ ಕೊಟ್ಬಿಟ್ಟಿದ್ದೀನಿ, ಲೆಟ್ರು ಕೂಡ ಕೊಟ್ಬಿಟ್ಟಿದ್ದೀನಿ, ಸಮರಿಗಳು ಕೂಡ ಎಲ್ಲನೂ ಕೊಟ್ಬಿಟ್ಟಿದ್ದೀನಿ. ನಾನು ಇನ್ನಿರೋದು ಎಕ್ಸ್ಟ್ರಾಕ್ಟ್ಸ್ ಒಂದು ನಾನು ಕೊಡ್ತೀನಿ ಬೆಳಗ್ಗೆ ಎಷ್ಟಿಗೆ. ಮತ್ತು ಡೌಟ್ಸ್ ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.